ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಾಸ್ ಕಿಚನ್ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ಸ್ಪೆಷಲ್ ಹೀರೆಕಾಯಿ ಮೇಲೋಗ್ರ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೆಲ್ ಐಕಾನನ್ನು ಒತ್ತೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾಕಾಲ ನಮಗೆ ಬೇಕಾಗಿದೆ. ಸೊ ಈಗ ಮೊದಲಿಗೆ ಹೀರೆಕಾಯಿನ ತಗೊಂಡು ಸುತ್ತ ಚೆನ್ನಾಗಿ ಸಿಪ್ಪೆಯನ್ನು ಒರೆದಿಟ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ ಮೊದಲೇ ಹೇಳ್ತಾ ಇದ್ದೀನಿ, ಹೀರೆಕಾಯಿ ಸಿಪ್ಪೆನ ಎಸೆಯೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈಗ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಹೀರೆಕಾಯಿನ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಅದಕ್ಕೆ ಗ್ರೇವಿ ಬೇಕಾಗುತ್ತೆ. ಗ್ರೇವಿ ಏನೇನು, ಕಾಯಿ ತುರಿ ಹಾಕಬೇಕಾಗತ್ತೆ, ಹಾಗೆ ಈರುಳ್ಳಿ, ಹಾಗೆ ಕಡಲೆ, ಸ್ವಲ್ಪ ಅಕ್ಕಿ, ಹಾಗೆ ಎಳ್ಳು, ಹಾಗೆ ನಾವು ತುರಿದಿಟ್ಟಂಥ ಹೀರೆಕಾಯಿ ಸಿಪ್ಪೆ, ಜೀರಿಗೆ, ಹಾಗೆ ಸ್ವಲ್ಪ ಅರಿಶಿನ, ಇವುಗಳನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೋಡಿ, ಹೀರೆಕಾಯಿ ಸಿಪ್ಪೆ ಕೂಡ ನಮಗೆ ಎಷ್ಟು ಉಪಯೋಗ ಗೊತ್ತಾ. ಇದು ನಾರಿನಂಶ ಇರೋದ್ರಿಂದ ಇದನ್ನು ನಾವು ಎಸೆಯೋ ಅವಶ್ಯಕತೆಯೇ ಇಲ್ಲ. ನಮ್ಮ ದೇಹಕ್ಕೆ ಈ ರೀತಿಯಲ್ಲಿ ಸೇರಿಸ್ಕೋಬೋದು. ಸಾಮಾನ್ಯ ಹೀರೆಕಾಯಿ ಚಟ್ನಿ ಮಾಡೋದು ಕೂಡ ತಿಳಿದಿದ್ದೀರಾ. ಹಾಗೆ ಹೀರೆಕಾಯಿ ಸಾಂಬಾರಲ್ಲಿ ಸಿಪ್ಪೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಹೀರೆಕಾಯಿ ಮೇಲೋಗ್ರ ಅಂತ ಕರಿತೀವಿ. ಮೊದಲಿಗೆ ಬಾಣಲೆ ಇಟ್ಕೊಂಡು ಅಥವಾ ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನಂತರ ಸಾಸಿವೆ ಸಿಡಿತಿದ್ದ ಹಾಗೆ ನೀವು ಒಣಮೆಣಸಿಕಾಯನ್ನು ಯೂಸ್ ಮಾಡಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ನಾನು ಸಾಂಬಾರು ಪದಾರ್ಥವನ್ನು ನಾನು ಯೂಸ್ ಮಾಡಲ್ಲ. ಹಾಗೆ ಖಾರದ ಪುಡಿ, ಚಿಲ್ಲಿ ಪೌಡರು, ಹಸಿಮೆಣಸಿಕಾಯಿ, ಒಣಮೆಣಸಿಕಾಯಿ ಏನೂ ಯೂಸ್ ಮಾಡ್ತಾಯಿಲ್ಲ. ಪೂರ್ಣವಾಗಿ ಒಣಮೆಣಸಿನಕಾಯಿಯನ್ನೇ ಖಾರವಾಗಿ ಪರಿವರ್ತನೆ ತಗೋತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಒಣಮೆಣಸಿಕಾಯಿಂದ ಮೇಲೋಗ್ರ ಆಗಿರೋದ್ರಿಂದ ನಮಗೆ ಖಾರದ ಪುಡಿ ಅವಶ್ಯಕತೆ ಇರೋದಿಲ್ಲ. ಮರಿಬೇಡಿ, ಖಾರದ ಪುಡಿ ಹಾಕೋ ಹಾಗಿಲ್ಲ. ಒಣಮೆಣಸಿಕಾಯಿನೇ ನಿಮಗೆ ಎಷ್ಟು ಖಾರ ಬೇಕು ನಿಮ್ಮ ಪದಾರ್ಥಕ್ಕೆ ಅಷ್ಟನ್ನು ಒಣಮೆಣಸಿಕಾಯಿ ಮುರಿದಿಟ್ಕೊಳ್ಳಿ. ಹಾಗೆ ಸ್ವಲ್ಪ ಘಮಕ್ಕೆ ಇಂಗು, ಹಾಗೆ ನಂತರ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಸೊ ನೋಡಿ, ಈಗ ಸ್ಮೂತ್ ಬರುತ್ತೆ, ಬೇಗನೆ ಬೇಯುತ್ತೆ. ಇದು ತೀರಾ ಲೇಟ್ ಇಲ್ಲ. ಹಾಗೆ ನಾವು ರುಬ್ಬಿಟ್ಕೊಂಡಂಥ ಗ್ರೇವಿಯನ್ನು ಹಾಕ್ಕೊಳ್ಳೋಣ. ನೀರನ್ನು ಎಷ್ಟು ಗಟ್ಟಿ ಬೇಕೋ ಅಷ್ಟು ಅಳತೆಯಲ್ಲಿ ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ ನೋಡಿ, ಗ್ರೀನ್ ಕಲರ್ ಸಾಂಬಾರು. ಮಕ್ಕಳಿಗೆ ಬಣ್ಣದ ಸಾಂಬಾರು, ಪ್ರತಿದಿನ ಕೆಂಪು ಕಲರ್ ಸಾಂಬಾರು ತಿಂದಿರೋರಿಗೆ ಈ ರೀತಿ ಗ್ರೀನ್ ಕಲರ್ ಸಾಂಬಾರನ್ನು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಬರೀ ರೈಸ್ಗಷ್ಟೇ ಅಲ್ಲ, ಮುದ್ದೆಗೂ ಕೂಡ ಭಾರಿ ರುಚಿಕಟ್ಟಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ನಾನು ಸಾಮಾನ್ಯವಾಗಿ ಬೆಲ್ಲವನ್ನು ಯೂಸ್ ಮಾಡ್ತೀನಿ. ನಿಮಗೆ ಇಷ್ಟವಾದಲ್ಲಿ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಬೆಲ್ಲ ಕೂಡ ಐರನ್ ಕಂಟೆಂಟ್ ಆಗಿರೋದ್ರಿಂದ ನಾವು ಇದನ್ನು ಹಾಕೋದ್ರಿಂದ ಖಂಡಿತ ತಪ್ಪೇನಿಲ್ಲ. ಸೊ ಚೆನ್ನಾಗಿ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಘಮ ಅಂತೂ ಸಖತ್ತಾಗಿದೆ. ನೀವು ಒಂದು ಸತಿ ಮತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ಹಾಕಿ. ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಬಗ್ಗೆ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿನ ಮಾಹಿತಿ ಕೊಟ್ಟರೆ ನನಗೂ ಖುಷಿ ಆಗುತ್ತೆ. ನನ್ನ ಈ ಕೆಲಸಕ್ಕೆ ನಿಮ್ಮಿಂದ ಅಪ್ರಿಸಿಯೇಷನ್ ಅಂದರೆ ಅದು ಖಂಡಿತ ನೀವು ಸಬ್ಸ್ಕ್ರೈಬ್ ಆಗೋದು. ಸೊ ನೋಡಿ, ರುಚಿಗೆ ತುಪ್ಪವನ್ನು ಹಾಕ್ಕೊಳ್ಳೋಣ. ಸೊ ಈಗ ರೆಡಿಯಾಗಿದೆ. ಅನ್ನ ರೆಡಿ ಇದ್ದರೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ಬಿಸಿ ಮುದ್ದೆಗೆ ಕೊಡ್ತಾ ಇದ್ದರೆ ತಟ್ಟೆನ ಪೂರ್ಣವಾಗಿ ನಿಮ್ಮನ್ನು ನೋಡದೆ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಸೊ ಇಷ್ಟು ಹೊತ್ತು ಸಮಯ ಕೊಟ್ಟು ನಮಗೆ ನಮ್ಮ ಚಾನಲನ್ನು ನಿಮ್ಮ ಪ್ರೀತಿಯಿಂದ ನೋಡಿದ್ರಲ್ಲ, ನನಗೆ ತುಂಬ ಖುಷಿಯಾಯಿತು. ವೀರಶೈವಾಸ್ ಕಿಚನ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಸಾಂಬಾರನ್ನ ಕಲರ್ ನೋಡಿ, ಹಾಗೆ ಇದು ಹೆಲ್ತ್ಗೂ ಸಹಾಯ ಮಾಡುತ್ತೆ, ಹಾಗೆ ಬಾಯಿಗೆ ರುಚಿಯೂ ಕೂಡ ಕೊಡುತ್ತೆ. ಸೊ ತುಪ್ಪ ಹಾಕ್ಕೊಂಡು ತಿಂತಾ ಬನ್ನಿ. ಅದರ ರುಚಿನ ಹೇಗಿತ್ತು ಅಂತ ಮಿಸ್ ಮಾಡದೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇರ್ತೀನಿ ನಿಮ್ಮ ಒಪಿನಿಯನ್ಗೋಸ್ಕರ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸದೊಂದಿಗೆ ವೀರಶೈವಾಸ್ ಕಿಚನ್ನಿಂದ ಧನ್ಯವಾದಗಳು.